ನೀವು ಮುಚ್ಚಿಟ್ರನು ಮಂದಿ ಮುಚ್ಚಿಡಂಗಿಲ್ಲ. ಬೇಕಾ ಕಣ್ ಮುಚ್ಚಿ ಹಾಲು ಕುಡಿದ್ರ ಜಗತ್ತಿಗೆ ಗೊತ್ತಾಗಲ್ಲ ತಿಳಿದ್ರಿ ನೀವು. ಎಲ್ಲ ಗೊತ್ತಾಗತಿ ಈಗಿಂದ ಕ್ಯಾಮ್ರಾಗಳು ಕಾಲಿರೋ ಟೈಮ್ದಾಗ ನೀವು ಮುಚ್ಚಿಟ್ರೆ ಏನು ಗೊತ್ತಾಗಲ್ಲ ತಿಳಿದ್ರೂ ಎಲ್ಲ ಗೊತ್ತಾಗೋ ಟೈಮ್ದಾಗ ಗೊತ್ತಾಗುದ. ಅಂಥದ್ದು ಏನು ಮಾಡೇನ್ರಿ ನಾ ಹೇಳ್ರಿ ನೋಡುನು. ನಿಮಗೇನು ಗೊತ್ತಾಗೈತಿ ಮೊದಲು ಅದನ್ನ ಹೇಳ್ರಿ, ಆಮೇಲೆ ನಾವು ಮಾತಾಡ್ತೀವಿ. ಅಯ್ಯೋ ನಿಂದ ಮೊದಲು ಮದುವೆ ಫಿಕ್ಸ್ ಆಗಿತ್ತತ್ತ. ಹುಡುಗ ಇಷ್ಟಪಟ್ಟಿದತ್ ನಿನ್ಗೆ ಒಟ್ಟ ನೀನ ಬೇಕತ್ ಕೂತಿದತ್ತ ಅಂತ ಅವಂಗ ನೀ ಏನೋ ಅಲ್ಲಿ ಅಂದಿತ್ತು. ಮತ್ತು ಅವಂಗೆಲ್ಲ ಅವೇನೋ ಅದಕ್ಕೆ ಇದಕ್ಕೆ ನಿನಗೆಲ್ಲ ಖರ್ಚು ಮಾಡ್ಯಾನತ್ತ, ಹಂಗತ್ತ ಹಿಂಗತ್ತ ಎಲ್ಲ ಹೇಳ್ರಿ ನಿಮ್ಮ ದೊಡ್ಡವ. ಅದಕ್ಕೆ ನಾನು ನೋಡಿ ದಾಬಡ್ದು ಮದ್ವೆ ಅದಕ್ಕೆ ಮಾಡ್ಯಾರತ್ ಕೇಳೇಬಿಟ್ನಿ. ಅವಾಗ ನಿಮ್ಮ ದೊಡ್ಡವನ ಹೇಳ್ರಿ ಹಿಂಗ್ರಿ ಹಿಂಗೆ ಆಗಿತ್ತು ರೀ ನಮ್ಮ ಸ್ವಾತಿದ. ಅದಕ್ಕೆ ಮತ್ತೆ ಎಲ್ಲಿ ಹುಡುಗಿ ಇದು ಮಾಡ್ಕೊಂಡು ಗಿದ್ದಿತ್ತ ತಂದ ದೌಡ ಒಟ್ಟು ಇದೇನು ಒಣ್ಣೆ ಮೆಂತಾನ ಏನು ನೋಡಕ್ಕೆ ಬಂದರು ಕೊಟ್ಟು ಬಿಟ್ಟಿವಿ ಅತ ಹಿಂಗೆ ಅಂದರ್ರಿ ಅಂದಳು. ಅದಕ್ಕೆ ನನಗೂ ಏನನ್ನು ತಿಳಿಲಿಲ್ಲ. ಬರೋಬ್ಬರಿ ಎಲ್ಲ ಕೆದಿಕ್ ತೆಗ್ಯಾನ ಎಲ್ಲ ಗೊತ್ತಾಯ್ತು ನನಗೆ. ನಮ್ಮ ದೊಡ್ಡವ ಹೇಳುದ ಒಂದು ಬೇರೆ ಹೇಳಿರ್ತಾಳು, ನೀ ಕೇಳಿಸ್ಕೋದ ಒಂದು ಬೇರೆ ಕೇಳಿಸ್ಕೊಂಡಿರ್ತಿ. ಯಾವ್ದಾರೆ ತಂದ ಎದಕ್ಕೆದಕ್ಕರೆ ಹಚ್ಚಿಡಬೇಡ, ಕೇಳುವಾಗ ಚೆನ್ನಾಗಿ ಕೇಳಿಸ್ಕೊ. ಅವ್ರು ಹೇಳಿದ್ದೇನಿರ್ತೈತಿ, ನೀ ಬಂದು ಇಲ್ಲಿ ಬೇರೆನ ಮಾತಾಡತ್ತಿ. ನನಗೆ ಗೊತ್ತೈತಿ ಏನೇನಾಗೈತಿ ನನ್ನ ಜೀವನದಾಗ ತಂದ. ನೀ ಅದಕ್ಕೆ ತುಪ್ಪ ಬೆಣ್ಣೆ ಹಚ್ಚಿ ಬ್ಯಾರೆನ ಮಾಡಿ ನಟ್ಟು ಮೇಕಪ್ ಗಿಪಪ್ ಮಾಡಿ ಎಲ್ಲ ಚೆನ್ನಾಗ ಒತ್ತಿ ಹೇಳತ್ತಿಲ್ಲ. ಬ್ಯಾರೇನ ಅದಾಗಿದ್ದ ಬೇರೆ, ನೀ ಹೇಳತ್ತಿದ್ದ ಬೇರೆ. ನಾ ಏನ ಬೇಕಂತ ಇವ್ರನ್ನ ಮದುವೆ ಆಗ್ಬೇಕಂತ ಓಡೇನು ಬಂದಿಲ್ಲ. ನಿನಗೇನು ಹೇಳೋದು ಹರ್ಕತ್ತಿದ್ದಿದ್ದಿಲ್ಲ. ನನ್ನ ಗಂಡಗ ನಮ್ಮ ಅತ್ತಿಗೆ ನಮ್ಮ ಮಾವಾಗ ಹೇಳೇನಿ. ಅವ್ರಿಗೆಲ್ಲ ಒಪ್ಪಿಗೆ ಇದ್ದಾಗ ನಾನು ಮದುವೆ ಮಾಡ್ಕೊಂಡು ಕರ್ಕೊಂಬಂದರು. ನೀ ಯಾವಕ್ಕೆ ನನಗನಕಿ ಊರು ಬುಬ್ನಿ ನಡಿಯಾಕ ನಡಿ ಇಲ್ಲೇನು ಹಚ್ಚಿ 4 ದಿನ ಬಂದು ನಿತ್ಯ ಅಂದ್ರೆ ಬಾಯಿ ಮುಚ್ಕೊಂಡು ನಿಂದ್ರುದ ಬಿಟ್ಕೊಟ್ಟು ನಿಂದ ನೀ ದರ್ಬಾರ್ ನಡ್ಸತ್ತೇನು. ಈ ಮನೆ ನಮ್ದು ನಡಿಬೇಕು ದರ್ಬಾರ್, ನಿಂದ ದರ್ಬಾರ್ ನಡ್ಸಕ್ಕೆ ನಾ ಬಿಡಂಗ ಇಲ್ಲ. ನಾ ಹುಟ್ಟಿ ಬೆಳೆದಿದ್ದ ಮನೆ ಐತಿ, ನಿಂದೇನು ದರ್ಬಾರ, ನಿಮ್ದು ಯಾರ್ದು ದರ್ಬಾರ ನಡೆಯಕ್ಕೆ ಬಿಡಂಗಿಲ್ಲ. ನಾ ಇರೋ ಮಠ ನಂದ ದರ್ಬಾರ್ ನಡಿಬೇಕಿಲ್ಲಿ. ನಿನ್ನ ಕನಸ್ನ್ಯಾಗ ನಿಮ್ಮ ಅವು ಇರೋ ಮಠ ಇತ್ತು, ಈಗೇನೂ ಇಲ್ಲ. ಸುಮ್ಮನೆ ಭಾಳ ಮಾತಾಡ್ಸ್ಕೊಬೇಡ, ಬಾಯಿ ಮುಚ್ಕೊಂಡು ನಿಂದ್ರು. ಹೌದು ನೋಡ, ಆ ಹುಡುಗಿ ಮೊದಲೊಬ್ಬನ ಲವ್ ಮಾಡಿದ್ಲು, ಆ ಹುಡುಗನಿಗಿನ ಲವ್ ಮಾಡಿದ್ದ. ಮಾಡಿದ್ರು. ಆಮೇಲೆ ಅವ್ನ ಹುಡುಗ ರೊಕ್ಕ ಸಂಬಂಧ ಈಕಿನ ಹಿಂದೆ ಬಿದ್ದಾನತ್ತ ಎಲ್ಲ ಗೊತ್ತಾಗಿ ಅವರೆಲ್ಲ ಮನ್ಯಾಗ ಎಲ್ಲ ತಾಕೀತು ಮಾಡಿ ಬಿಡಿಸಿ ಎಲ್ಲ ಸುದ್ದಿ ಮಾಡ್ಯಾರ. ಆ ಹುಡುಗಿಗೂ ಅದು ಬುದ್ಧಿ ಬಂದೈತಿ. ಅವ್ನ ಹುಡುಗ ಎದಕ್ಕೆ ಈಕಿ ಹಿಂದೆ ಬಿದ್ದಿದ್ದು ಅನ್ನೋದು ಆಕಿಗೆ ಗೊತ್ತಾಗೈತಿ. ಎಲ್ಲ ಸುದ್ದಾಗಿ ಆಕಿ ಜೀವನದಾಗಿಂತ ಹೊರಗೆ ಹಾಕಿ ನಮ್ಮ ಮನೆಗೆ ಮದುವೆಯಾಗಿ, ನನ್ನ ಮಗನ ಮದುವೆಯಾಗಿ, ನನ್ನ ಮನೆಗೆ ಸೊಸೆಯಾಗಿ ಬಂದು ಚಂದ ನಂಗೆ ಜೀವನ ನಡ್ಸತ್ತೇಳ. ಆಕಿ ಹಿಂದಿಂದ ಹುಡುಗನ ಏನು ತಕ್ಕೊಂಡು ಅವಂಗೇನು ಫೋನ್ ಹಚ್ಕೊಂಡು ಕೂತ ಮಾತಾಡೋದು ಏನು ಮಾಡತ್ತಿಲ್ಲ. ಅಲ್ಲ, ಆಕಿ ಮಾಡಿದೆಲ್ಲ ಮರೆತು ಬಂದ ಇಲ್ಲಿ ಚಲೋ ತಂಗ ಸಂಸಾರ ಮಾಡತ್ತೇಳು. ಆಕೆ ನಮ್ಗೇನು ಹೇಳಾರ್ದ ಕೇಳಾರ್ದ ಏನು ಮದುವೆ ಮಾಡ್ಕೊಂಡಿಲ್ಲ. ನನ್ನ ಮಗನ ಎಲ್ಲ ನಮಗೆ ಹೇಳಿ ಬಿದ್ದಿ ಎಲ್ಲ ಹೇಳೇನ ನಾವು ಹ್ಞೂ ಅನ್ನನ ಮದುವೆಯಾಗಿ ಬಂದಾಳಾಕಿ. ನಿಮ್ಮಂಗೆ ಮುಚ್ಚಿ ಏನು ಇಟ್ಟಿಲ್ಲಕ್ಕಿ, ನಾವು ಏನು ಮುಚ್ಚಿ ಇಟ್ಟಿಲ್ಲ. ಆಕೆ ಇದ್ದಿದ್ದೆಲ್ಲ ನಮ್ಮ ಮುಂದೆ ಮೊದಲು ಸ್ಪಷ್ಟವಾಗಿ ನಾವು ಹೋದ ಕೂಡಲೇ ಹೆಣ್ಣು ನೋಡಕ್ಕೆ ಹೋದ ಕೂಡಲೇ ನಾವು ಇನ್ನೂ ಪಾಸ್ ಐತೆ ಅನ್ನೋ ತಡ ಇಲ್ದಾಕಿ ಹಿಂಗೆ ಆಗೈತೆ ಫಸ್ಟ್ ಎಲ್ಲ ನಮ್ಮನ್ನು ರೂಮ್ದಾಗ ಕರೆಸಿ ಎಲ್ಲ ಹೇಳಿ ಅದಾಳ. ನೀ ಬಂದು ಈಗ ಬೆಂಕಿ ಹಚ್ಚಬೇಡ, ಅದೇನು ಅಂತಾರಲ್ಲ ಇರ್ಲಾರ್ದು ಇರ್ವಿ ಬಿಟ್ಕೊಂಡು ಓಡಾಡ್ದತ್ತಾರಲ್ಲ, ಅದು ನೀ ಮಾಡೋದು. ಮುಚ್ಕೊಂಡು ಇರು ಒಂದಿಟ್ಟು. ಮನೆ ಹೆಣ್ಮಗಳ ಗತಿ ಇರು, ಮನೆ ಸೊಸೆಗತೆ ಮಾಡಕ್ಕೆ ಹೋಗ್ಬೇಡ. ಗೋಬಿ ಹಂಗೆ ಮೊಸಳಿ ಮಾಡ್ಕೊಂಡು ಪತ್ರೋಳಿ ಮುಗ್ದಕ್ಕಿನ್ನ ನಾಚಿಕಿಲ್ಲ. ಪತ್ರೋಳಿ ಎಲ್ಲದ್ರಾಗೂ ಮೂಗು ತೋರಿಸ್ಕೊಂಡು ಬರ್ತಾಳೆ. ನಂದೊಂದು ಇರಲಿ, ನಂದೊಂದು ಎಲ್ಲಿ ಇಡ್ಲಿ, ನಂದು ಹೆಂಗೆ ಇಡ್ಲಿ ಅಂತಂದು ಒಟ್ಟು ಪತ್ರೋಳಿ ಮುಖ ಮಾಡ್ಕೊಂಡು ಬಂದು ಜಿಗ್ದಾಡ್ತಾಳೆ. ಇಲ್ಲಿ ಊರು ಕನಿಕಿ ಅಂತ ಮುಖದಕ್ಕಿನ ನಡಿ. ಈ ಸ್ವಾತಿ ನೋಡ್ರ ನನ್ನ ಹೊಟ್ಯಾಗ ಬೆಂಕಿ ಬಿದ್ದಂಗೆ ಆಗತೈತಿ. ಎದಕ್ಕಂದ್ರೆ ನನ್ನ ಮಗಳು ಬಾರು ಜಾಗದಾಗ ಆಕಿ ಬಂದಾಳ. ನನಗೆ ಹೊಟ್ಯಾಗ ಬೆಂಕಿ ಮನಗಂಡ ಬಿದ್ದೈತಿ. ಯಾರ ಮುಂದೆ ಹೇಳ. ಮತ್ತು ಅದಕ್ಕೆ ನಾ ಎಲ್ಲ ಪತ್ತೆ ಹಚ್ಚೋದು. ಎದಕ್ಕೆ ಪತ್ತೆ ಹಚ್ಚೀನಿ? ನನ್ನ ಮಗಳನ್ನ ಎದಕ್ಕೆ ತೊಗೊಂಡಿಲ್ಲ ನೀವು? ಅದ್ರ ಸಂಬಂಧ ನಾವೆಲ್ಲ ಪತ್ತೆ ಹಚ್ಚೇನಿ. ನೀ ಮಾತೇನ ಜಿಗ್ದಾಡ್ ಮಾತಾಡಕ್ಕೆ ಹೋಗ್ಬೇಡ. ನಿನ್ನ ಮಗಳನ್ನ ಫಸ್ಟ್ ಹೋಗಿ ಕೇಳು. ನಿನ್ನ ಮಗಳಿಗೆ ಕೇಳೇನ, ನೀ ನನ್ನ ಮಗಂಗೆ ಇಷ್ಟಪಟ್ಟು ಮದುವೆ ಆಗ್ತಂದ್ರೆ ನಿನ್ನ ತೊಗೋತೀವತ್ತ. ಆಕೆ ಹೇಳ್ಬಿಟ್ಟಾಳ, ಇಲ್ಲತ್ತಿ ನನಗೇನು ನಿಮ್ಮ ಮಗನ ಮೇಲೆ ಇಷ್ಟ ಇಲ್ಲ, ನಾ ಒಲ್ಲಿ ಅಂತ ಹೇಳಾನ ನಾ ಮುಂದುವರ್ದೇನಿ ಅನಕ ಮಟನ ಮುಂದುವರ್ದಿಲ್ಲ. ಆಕೆ ಹೇಳಿದ ಮೇಲೆ ನಾವು ಸ್ವಾತಿನ ನೋಡಕ್ಕೆ ಹೋಗಿವಿ. ಆಕೆ ಹೇಳು ಮಟನ ಏನೇನು ಮಾತಾಡಿದ್ದಿದ್ದಿಲ್ಲ. ಈಗ ನಿನ್ನ ಮಗಳನ್ನ ತೊಗೊಂಡಿಲ್ಲತ್ತ ಬಂದ ಇಲ್ಲಿ ಜಿಗ್ದಾಡಕ್ಕೆ ಹೋಗ್ಬೇಡ. ಮೊದಲ ನಿನ್ನ ಮಗಳನ್ನ ಕೇಳ್ಕೊಂಡ ಇಲ್ಲಿ ಮಾತಾಡ. ದೊಡ್ಡ ಬಂದಾಳ ಇಲ್ಲಿ ನಡ್ಸಕ್ಕೆ ಆಟ. ಅಲ್ರಿ, ನೀವೇನ ನನ್ನ ಸಂಸಾರ ಏನು ಹಳ್ಳೆ ಹಿಡ್ಸಕ್ಕೆ ಬಂದರೇನ? ಹಳ್ಳೆ ಹಿಡ್ಸೋದಗ್ದ ಬಿಡ್ರಿ. ನಿಮ್ಮ ಮಗಳು ತೊಗೊಂಡಿಲ್ಲ ಮಾಡಿಲ್ಲ ಅಂತಂದು ಇಲ್ಯಾಕೆ ಅದನ್ನೆಲ್ಲ ಹೇಳತ್ತೀರಿ? ಒಟ್ಟು ಏನು ಈಗ ನಾವು ಚಲೋ ಅದೀವಿ, ನಮ್ಮ ಸಂಸಾರ ಹಳ್ಳ ಹಿಡಿಸಿ ಹೋಗೋದೈತೆ ನಿಂದ ಹೇಳು ಮೊದಲು. ಅದನ್ನರೇ ಹೇಳು. ಅದರೇ ಆಗಲಿ ಒಂದು ನಿನಗೆ ಕುಂಡ್ರಿಸಿ ಎಲ್ಲ ತಾಕೀತು ಮಾಡಿ ಮಾಮಾರ್ ಬರಾನ ಮತ್ತು ನೋಡು ನಿನ್ನ ಚಟ್ಟ ನಿಗರಿಸಿ ಬಿಡುವಂಗ ಮಾಡ್ತಾನ ಮತ್ತು ಬಿಡಂಗ ಇಲ್ಲ ನಿನ್ನ. ಅವ ಎರಡು ಹುಡುಗು ಚಂದಂಗದಾವು, ನಿನಗೆ ನೋಡಕ್ಕೆ ಆಗ್ಬತ್ತಲ್ಲ. ಹೊಟ್ಟೆಗೆ ಉರಿ ಬಿಟ್ಕೊಂಡು ನಿನ್ನ ಮಗಳನ್ನ ಕೇಳಿ ಹೋಗಿ ಎದಕ್ಕೆ ಅಲ್ಲಿ ಅಂದ್ರೆ ಫಸ್ಟ್ ಅಕ್ಕಿನ ಕೇಳು, ಆಮೇಲೆ ಇಲ್ಲಿ ಬಂದು ಜಿಗ್ದಾಡಕ್ಕೆ.
ಅಲ್ಲ ಅಲ್ಲ ನಿನಗೆ ಎಟ್ಟರೆ ಹೇಳುದು ನಮ್ಮ ಸಂಸಾರ ಹಳ್ಳ ಹಿಡ್ಸಾಕ ಬಂದೀನಿ. ನಮ್ಮ ಸಂಸಾರದಾಗ ಏನು ಹಳ್ಳ ಹಿಡಿಸಿ ಏನು ಮಾಡಾಕಿದಿ? ಅಲ್ಲ ನಿನಗೆ ನಾಚಿಕೆ ಮಾನ ಮರ್ಯಾದೆ ಒಂದು ಈಟರೇ ಐತಿಲ್ಲ ಒಬ್ರು ಸಂಸಾರದಾಗ. ಎದಕ್ಕೆ ನೀ ಮೂಗು ತೋರಿಸ್ಕೊತ ಬರಾತಿ? ನಿನಗೇನು ಬುದ್ಧಿಗಿದ್ದ ಹಾಕ್ಲೆ ಏನೇನು ಇಲ್ಲ ನೋಡುವ. ನೀನೇನು ಇನ್ನು ಕಡಿಗೆ ಬಂದ ಹೆಂಗೆ ಆಕತಿ ಅಂದ್ರೆ ನಿನ್ನ ಬಾಳೆ ಚಪ್ಪಲ್ ಬಿಡುವಲ್ಲಿ ಬಿಡೋದಾಗ್ತೈತೆ ನೀನು. ಏ ಶಾಂತಿ, ಭಾಳ ಮಾತಾಡಕತ್ತೀಯ ನೀ. ಏನು ಚಪ್ಪಲ್ ಬಿಡು ಜಾಗದಾಗ ನಿನ್ನ ಬಿಡ್ತಾನೆ, ನನ್ನೇನು ಬಿಡ್ತೀಯ? ಬಿಡಾಡಿ ಊರು ಬಿಡಾಡಿ. ಅಲ್ಲ ನಮ್ಮ ಮನೆಯೊಳಗೆ ಒಕ್ಕರ್ಸ್ಕೊಂಡು ಕೂತಕಿ ನಾ ಅಲ್ಲ ನಿನ್ನ ಎಲ್ಲಿ ಬಿಡ್ಬೇಕು ನನಗೆ ಗೊತ್ತೈತಿ. ನೀ ಏನು ನನ್ನ ಬಿಡ್ತಿ? ಹಾಂ, ಭಾಳ ಮಾತಾಡಿದ್ರೆ ನೋಡಿ ಇವತ್ತು ದಾಟ್ಸೆ ಬಿಡ್ತಾನೆ ನೀನು. ಇವತ್ತು ಮಾತಾಡ್ದಂಗೆ ನನ್ನ ಸೊಸಿಗೆ ಇನ್ನೊಂದು ಸರಿ ನನ್ನ ಸೊಸಿ ಉಸಾಬರಿ ಮಾಡ್ದಿ ನೋಡಿ, ನಿನ್ನ ಏನು ಮಾಡ್ಬೇಕು ಅದನ್ನ ಮಾಡ್ತಾನೆ. ಬಾಯಿ ಮುಚ್ಕೊಂಡು ಇರುವಂಥಕ್ಕೆಲ್ಲ ಅಲ್ಲ. ಈಗೆಲ್ಲ ಆವಾಗಿನ ಕಾಲ ಹೋಗೈತಿ, ಈಗಿನ ಕಾಲ ಬೇರೆ ಐತಿ. ಮತ್ತು ನೋಡಿ ನಿನ್ನ ಬಿಡಂಗ ಇಲ್ಲ. ಏನು ನಿಮ್ಮ ಅಣ್ಣ ನಿನ್ನ ಸಪೋರ್ಟಿ ಬರ್ತಾನೆ ತಿಕ್ಕೋಬೇಡ. ನಿಮ್ಮ ಅಣ್ಣಂದು ಏನು ನಡೆಸಿ ಕೊಡಂಗಿಲ್ಲ ನೋಡು. ನಾನು ನನ್ನ ಸಸಿ ಕೂಡೆ ನೀನು ಏನು ಮಾಡ್ಬೇಕು ಅದು ಮಾಡೇ ಬಿಡ್ತೀವಿ. ಬಾಯಿ ಮುಚ್ಕೊಂಡಿದ್ದಿ ಇರ್ಲಿಕ್ಕಂದ್ರೆ ಇವತ್ತು ನಡಿ, ನೀನು ಬ್ಯಾಗ್ ಕೊಟ್ಟು ನಾನು ಕಳಿಸಿ ಬರ್ತಾನೆ. ಇದನ್ನೆಲ್ಲ ನಿನ್ನ ಗಂಡನ ಮುಂದೆ ಹೇಳ್ರಿ, ನಿನ್ನ ಕಂಬಕ್ಕೆ ಕಟ್ಟೆ ಬಡಿತಾನ ಊರು ಬಿಡಾಡಿ. ಇನ್ನೂವರೆಗೂ ನಾ ಏನು ಹೇಳಿಲ್ಲ, ಬಾಯಿ ಮುಚ್ಕೊಂಡದೇನಿ. ಇನ್ನೊಂದು ಕಡಿ ಲಾಸ್ಟ್ ನನ್ನ ಸೊಸಿ ವಿಷಯಕ್ಕೆ ಬಂದು ನೀನು ಹುಷಾರು ತಪ್ಪು ಹಂಗೆ ಮಾಡ್ತಾನೆ. ಮತ್ತು ನಾ ಯಾಕೆ ಬರಲಿ ನಿನ್ನ ಸೊಸಿ ಸಾಬರಿಗೆ? ಇದ್ದಂಗೆ ಹೇಳ್ರೆ ಎದ್ದು ಬಂದು ಎದಿ ಒದ್ದಂಗೆ ಮಾಡತ್ತಿಲ್ಲ ನೀ. ಇದ್ದಂಗೆ ಹೇಳಿ ನಾ ಏನು ಹುಟ್ಟಿಸಿ ಏನು ಹೇಳೇ ನಾವು ಬಿಟ್ಟೇನು? ಅಲ್ಲ ಅವ್ರ ಮನ್ಯಾಗ ಏನು ಹೇಳ್ಯಾರು ಅದನ್ನ ಕೇಳತ್ತೇನಕ್ಕೆ. ಆಕೆ ಕೇಳು ತಡ ಇಲ್ಲ, ಜಗಳಕ್ಕೆ ಬಂದ್ರೆ ನಾ ಏನು ಮಾಡಲಿ? ಇದೊಂದು ಸರಿ ನಾನು ಉಸಾಬರಿ ಮಾಡೇರಿ ಇನ್ನು ಸುಮ್ಮಿರ್ತನು. ಇನ್ನೊಂದು ಸರಿ ನಾನು ಉಸಾಬರಿ ಮಾಡ್ರೆ ನಿಮ್ಮನ್ನು ನೋಡ್ರೆ ಮತ್ತು ಭಾಳ ಕೆಟ್ಟಾಗ್ತೈತ್ರಿ ನಿಮ್ಮ ಪರಿಸ್ಥಿತಿ. ಇನ್ನೊಂದು ಸರಿ ತವ್ರ ಮನೆ ತಿರುಗಿನೂ ನೋಡ್ಲಾರ್ದಂಗೆ ಮಾಡ್ತಾನೆ ನಿನಗೆ. ಏನು ಮಾಡಕ್ಕಿದ್ಯಾ? ನನಗೆ ನನ್ನ ತವ್ರ ಮನೆ ಐತಿ, ನನ್ನ ಜೀವಿರು ಮಟ್ಟ ಹೋಗಕ್ಕೆ ಬರಕ್ಕೆ ಹಾಕ ನನಗೈತಿ. ನೀ ಯಾರು ನನಗೆ ಏನೇನು ಮಾಡೋಕ್ಕಾಗಂಗಿಲ್ಲ. ನಿನ್ನ ಮುಂದೆ ಕಲ್ ತೊಗೊಂಡು ಜಜ್ಕೊಂಡು ಹೇಳ್ರು ಏನು ನಿನಗೆ ಬುದ್ಧಿ ಬರಂಗಿಲ್ಲ. ನಾಚಿಕಿಲ್ದವ್ರ ಮುಂದೆ ಈ ಅಡಿಕೆಗೆ ಹೋದ್ಮ ನಾನೇ ಕೊಟ್ಟರು ಬಾರ್ದತ್ತಾರಲ್ಲ ಅಂಥದ್ದಾಗೈತೆ ನಿಂದರೆ. ಎಟ್ಟು ಬೈದ್ರು ನಾಚಿಕಿಲ್ಲ. ಊರು ಮಂದಿನ ಬೈತಾರೆ, ನೀನು ನಾಚಿಕೆನೇ ಇಲ್ಲ. ಮತ್ತು ನಿಂದ ಕರಿಯತ್ ನಿಂದಿರ್ತಿ, ಏನು ಒದರ್ ಸಾಯ್. ನಿಂದು ನಮಗೆ ಗೊತ್ತಾಗೈತಿ. ಇದೇನು ಅಡ್ಸೋದಿಲ್ಲ, ಎಲ್ಲೂ ಅಡ್ಸೋದಿಲ್ಲ. ಅದಕ್ಕೆ ಅಲ್ಲೇ ಗಂಡನ ಮನ್ಯಾಗೂ ನೀ ಭಾಳ ಅಡ್ಸೋದಿಲ್ಲ ತಂದ 20 ಸಾರಿ ತವ್ರ ಮನೆ ಬರ್ತಿ. ಇರ್ಲಿಕ್ಕಂದ್ರೆ ಅಲ್ಲೇ ಇರ್ತಿದ್ದಿ, ಇಲ್ಲಾಕೆ ಬರ್ತಿದ್. ಮತ್ತು ಬಿಡ ಶಾಂತ, ಆ ಬಿಡಾಡಿಗೆ ಎಟ್ಟು ಬೈದ್ರು ನಾಚಿಕೆನೇ ಇಲ್ಲ, ಏನು ಕಾತಾಡ್ರು ನಾಚಿಕೆನೇ ಇಲ್ಲ. 3 ಬಿಟ್ಟಾರ, ಊರಿಗೆ ದೊಡ್ಡವ್ರ ಹತ್ತಾರಲ್ಲ, ಹಂಗಾಗೈತೆ ಅದು. ನಿಮ್ಮ ಮನೆಗೆ ಒಟ್ಟು ದೊಡ್ಡ ಹಿರಿಯಾಳಾಗ್ಬಿಟ್ಟಾಳಕ್ಕೆ ಹೋಗ್ಬೇಕು. ಇದ್ದ ಲಾಸ್ಟ್ ಕನಕ ನನ್ನ ಸೊಸಿ ಉಸಾಬರಿಗೆ ಬಂದು ಮತ್ತು ನೋಡ್ತಲೆ ಆಗ ಒಂದು 4 ಕೂದದಾವು ಅವನು ಕಿತ್ತ ಹೋಗಿತನ. ಮತ್ತು ನೋಡು ನಾಳೆ ಮುಂದಿನ ಸಾರಿ ಬಂದಾಗ ನಿನ್ನ ಸೊಸಿ ಉಸಾಬರಿ ಮಾಡಕ್ಕೆ ಬಂದಾಗ ನೋಡು ಏನು ಮಾಡ್ತೀಯತ್ ನಾನು ನೋಡ್ತೇನೆ. ಅಂದ್ರೆ ನಿನಗೆ ನಾಚಿಕೆಲ್ ಬಿಡುವ ಮತ್ತು ಇನ್ನೂ ಉಸಾಬರಿ ಮಾಡಕ್ಕೆ ನಂದಂಗಾತು. ಅಯ್ಯಯ್ಯವ ಆಕೆ ಹುಟ್ಟಿದ್ದ ಉಸಾಬರಿ ಮಾಡಕ್ಕೆ ಹುಟ್ಟ್ಯಾಳ. ಹುಟ್ಟತಾನ ಉಸಾಬರಿ ಒಳಗೆ ಬಂದಾಳೆ ಅಂಬಲ್ಲ. ಅದಕ್ಕೆ ಈ ನಮ್ಮ ಅತ್ತಿಗೆ ಸಾಕಾಗಿ ಆಕಿ ಮಗಳನ್ನ ದೂರ ಇಟ್ಟಳು. ಈಗ ಅವ್ರ ತೀರ್ಕೊಳ್ಳೋಣ ಬಂದ ನಮ್ಮ ಮನ್ಯಾಗ ಒಕ್ಕರ್ಸೈತಿ. 4 ದಿನ ಮದ್ವೆಗೆ ಬಾ ಅಂದ್ರೆ ಒಂದು ಟೆಂಟ್ ತೊಗೊಂಡು ಬಂದಾಳಿಲ್ಲಿ. ಸ್ವಾತಿ, ಇದೊಂದು ಸರಿ ಇರುವತ್ತಾಗ ಬಿಡುವ. ಮುಂದಿನ ಸರಿ ಏನಾರೇ ಉಸಾಬರಿ ಮಾಡ್ಲಂದ್ರೆ ಇವ್ರಿಗೆ ಮತ್ತು ನಿನ್ನ ಗಂಡಗೆ ಎಲ್ಲರಿಗೂ ಹೇಳಿ ಕಳಿಸಬಿಡೋನು, ಊರಿಗೆ ಕಳಿಸ್ಬಿಡೋನು. ಸುಮ್ಮ ಇಟ್ಕೋದ ಬೇಡ. ಇದೊಂದು ಚಾನ್ಸ್ ಆಕಿಗೆ ಏನು ಮಾಡ್ತಾ ಮಾಡಲಿ, ಇರಲಿ ನೋಡಲಿ. 4 ದಿನ ತನ್ಗೆ ಇದ್ದು ಹೋಗಲಿ ತಂದ್ರೆ ತಾನು ನಡೆಸ್ಬೇಕತ್ತಾಳು. ಇದೊಂದು ಸರಿ ನೀನು ಸಮಾಧಾನ ಮಾಡ್ಕೊಂಬಿಡುವ. ಏನ್ರಿ ಅತ್ತಿರಿ, ಏನೇನಾರ ಅನ್ನಕತ್ರ ನಾ ಏನು ಅನ್ನಿಸ್ಕೊಳಂಗಿಲ್ರಿ. ಮತ್ತು ನಾ ನೋಡು ಮಟ ನೋಡಿ ಮತ್ತು ಬ್ಯಾರೇನ ದಗದಾಗ್ತೈತ್ರಿ. ನಾ ಏನು ಅನ್ನಿಸ್ಕೊಳಕಲ್ರಿ. ಇಲ್ಕಂದ್ರೆ ಅವ್ರ ಮಗಳಿಗೆ ಫೋನ್ ಹಚ್ಚಿ ಹೇಳ್ಬಿಡ್ತಾನೆ ರೀ, ನಾ ಹಿಂಗೆ ಮಾಡ್ತಾಳೆ ನಿಮ್ಮ ಅವತ್ತಂದು. ಅಯ್ಯೋ, ಫೋನ್ ಹಚ್ಚಾಕೆ ಹೇಳ್ತಿ ಬಿಡ ಸ್ವಾತಿ. ಇನ್ನೊಂದು 2 ದಿನದಾಗ ಆಕಿನ ಬರೋಕೆದಾಳ. ನನಗೆ ಫೋನ್ ಹಚ್ಚಿಳು, ಅತ್ತಿ ಒಂದು 2 ದಿನ ಸೂಟಿ ಐತಿ ಆಫೀಸ್ದಾಗ ಬರ್ತಂತ ಹೇಳಾಳು. ಬರಲಿ, ಬಂದಾಗ ಮಗಳ ಮುಂದೆ ನಾವು ಎಲ್ಲ ಹೇಳೇ ಬಿಡುನು. ಏ ಶಾಂತ, ನೀವು ನಮ್ಮ ಮಗಳ ಮುಂದೆ ಏನು ಹೇಳಂಗಿಲ್ಲ, ಏನೇನು ಮಾತಾಡಂಗಿಲ್ಲ. ಬಾಯಿ ಮುಚ್ಕೊಂಡಿರೋದು. ನನ್ನ ಮಗಳು ಬಂದಾಗ ಚೆನ್ನಾಗಿ 4 ದಿನ ಬಂದಿರ್ತೈತಿ, ತಿಂದುಂಡು ಹೋಗ್ತೈತೆ. ಅದ ನೀವೇನೇನು ಸಬರಿ ಮಾಡಬೇಡ್ರಿ ನನ್ನ ಮಗಳದ ನಂದ. ಇನ್ನೊಂದು 2 ದಿನ ಬಿಟ್ಟು ಬರ್ತಾಳ ರೀ ಆಕಿನ. ಇಲ್ಲೇ ಮಾಡ್ತಾನೆ ಗಪ್ರಿ. ಆಕಿ ಬರಲಿ, ಇವ್ರನ್ನ ಕಾಶ್ ಕಟ್ತಾರ ಒಲಿ ಮೇಲಿಟ್ಟು ಕಾಶ್ ಬರಿ ಕೊಟ್ರೆ ಹೆಂಗಿರ್ತೈತೆ ಅನ್ನೋ ತೋರಿಸ್ತಾನೆ ಇವ್ರಿಗೂ. ಇದ್ದ ಕಡೀರಿ, ನಂದು ಉಸಾಬರಿ ಮಾಡಿದ ನಂದು ಹಿಂದಿಂದು ವಿಷಯ ತೆಗ್ದಿದ್ದು ಇದನ್ನು ನಿಮ್ಮನ್ನು ಬಿಟ್ಟು ಇನ್ನು ಬೇರೆ ಯಾರಿಗಾರಿ ಗೊತ್ತು ಮಾಡ್ರಿ. ನಾ ಏನು ದೊಡ್ಡವ್ರತ್ತು ನೋಡಂಗಿಲ್ಲ, ಚಪ್ಪಲ್ಗೆ ಹೆಂಡಿ ಹಚ್ಚೇ ಬಡೀಕಿ ನೋಡ್ರಿ. ಮತ್ತು ಸ್ವಾತಿ, ಇರ್ಲಿ ಬಿಡ, ಹಾಗೆಲ್ಲ ಮಾತಾಡಬೇಡ. ಸುಮ್ಮೇರು ಹೇಳುನು ತಗೋ. ಅತ್ತಿರಿ, ನೀವು ಹೇಳತ್ತೇರ ಸುಮ್ಮಾಗತ್ತೇನೆ ಇರ್ಲಿಕ್ಕನ್ನ. ಮತ್ತು ಇವತ್ತು ಮತ್ತು ನನ್ನ ತಲೆನ ಕೆಟ್ಟೈತ್ರಿ ಈಗ. ಇರ್ಲಿ ಅಲ್ವಾ, ಮತ್ತು ಅಂತಕ್ಕೆ ಅದಾಳಕ್ಕಿ, ಆಕೆನಂತೂ ಬದಲು ಮಾಡೋಕ್ಕಾಗತ್ತು. ನೀವೊಂದಿಟ್ಟು ರೂಮ್ದಾಗ ಹೋಗಿ ರೆಸ್ಟ್ ಮಾಡಿಸ್ವಾತಿ. ಇನ್ನು ಐತಿ ನಿನಗೆ. ನಿನ್ನ ನಾನು 8 ದಿನ ಬ್ಯಾರೇನ ಅನ್ಕೊಂಡೀನಿ. ಇನ್ನು ನಿನ್ನ ಜೀವನದಾಗ ನಾನು ಬ್ಯಾರೇನ ಆಟ ಆಡ್ತಾನೆ ನೋಡು. ನಂದೇನ ಆಗಿದ್ದ ಹೋಗಿದ ಎಲ್ಲ ಮುಗ್ದೈತಿ. ಏನು ಮಾಡ್ಕೊತಿ ಮಾಡ್ಕೊ ಹೋಗಿ.
ನಿನ್ನ ಮಗಳು ಬರ್ತಾಳ ಮಾಡೋದು ಮಾಡಿ ತೋರಿಸ್ತಾನೆ. ನೀ ನಾ ಹಗುರದನ್ನ ತಿಳ್ಕೊಬೇಡ, ಮಾಡೋದು ಮಾಡಿ ತೋರಿಸ್ತಾನೆ. ಹೋಗಿ ನೀನು ರೂಮ್ದಾಗ ಒಂದಿಟ್ಟು ರೆಸ್ಟ್ ಮಾಡೋಗಿ, ಜಗಳಾಡ್ದನದಿ ಹೋಗಿ ರೆಸ್ಟ್ ಮಾಡೋಗಿ. ನೀ ಏನು ನನಗೆ ಹೇಳೋದು? ನನಗೆ ಯಾವಾಗ ರೆಸ್ಟ್ ಮಾಡಬೇಕು ಏನು ಮಾಡಬೇಕು ಎಲ್ಲ ಗೊತ್ತೈತಿ. ಯವ್ವ ಈ ಬಿಡಾಡಿ ಎಂದು ಊರಿಗೆ ಹೋಗತ್ತೆ ಆಮೇಲೆ ಯವ್ವ ಒಳೇ ಒಕ್ಕರ್ಸ್ಕೊಂಡು ಕೂತೈತಿ. ಚಲೋ ಇದು ಸಂಸಾರದಾಗ ಹುಳಿ ಹಿಂಡಿ ಮೋಜು ನೋಡತೈತಿ ನೋಡ್ಯವ್ವ ಈ ಬಿಡಾಡಿ ಅಂತೂ. ಹೋಗಂದ್ರು ಹೋಗ್ವಾತ್ ಬಾಯಿ ಬಿಟ್ಟ ಹೇಳೇನು ಯಾವನಾಕಿ ಹೋಗತ್ತಂದು ಹೋಗ್ವಾತಿನ್ನ. ಇನ್ನೊಂದು 2 ದಿನದಾಗ ಮಗಳ ಬರ್ತಾಳ. ಆಕಿ ಮಗಳ ಮುಂದೆಲ್ಲ ಹೇಳೇ ಬಿಡೋಕೀಗಪ್ಪ. ಸುಮ್ಮನೆ ಹಂಗೆ ಕಳಿಸಿರ ಚಲೋ ಅನ್ಸಂಗಿಲ್ಲ. ಈಕಿ ಮಾಡಿದ್ದು ಆಟಗಳೆಲ್ಲ ಆಕಿ ಮುಂದೆ ಹೇಳು. ಆಕಿಗೂ ಅಟ್ಟು ಗೊತ್ತಾಗಲಿ ನಿಮ್ಮವ್ ಅವ್ರವ್ ಹೆಂಗದಾಳತ್ತಂದು. ನೀನು ಸಮಾಧಾನ ಮಾಡ್ಕೋ. ಆಕಿ ಸ್ವಾತಿಗೆ ಒಂದಿಟ್ಟು ನಿನ್ನ ರೂಮಿಗೆ ಹೋಗಿ ಸಮಾಧಾನ ಮಾಡಿ. ಮತ್ತು ಪಾಪ ಹುಡುಗಿ ಏನಾರೇ ಬೇಜಾರು ಮಾಡ್ಕೊಂಡು ಮನಸ್ಸಿಗದು ಹಚ್ಕೊಂಡಿದ್ದಿತ್ತು. ಹೇಳ್ತನಾಳವ ನಾ ಆಕಿಗೆ ಹೇಳ್ತೀನಿ. ಪ್ಲೀಸ್ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಫುಲ್ ವಿಡಿಯೋ ನೋಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಸ್ಟೋರಿ ಹೆಂಗೈತಂದ ಕಮೆಂಟ್ ಒಳಗೆ ತಿಳಿಸ್ರಿ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ.